ಹಲೋ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಘುವರ್ಯ. RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೌಜನ್ಯ ಕೇಸಲ್ಲಿ ಸಾಕ್ಷಿದಾರ ಆಗಿ ಬಂದಂಥ ಭೀಮನ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಈ ಹಿಂದೆ, ನಿನ್ನೆ ಅಷ್ಟೇ. ಆ ಒಂದು ವಿಡಿಯೋಗೆ ಬಂದಿರತಕ್ಕಂಥ ಕಮೆಂಟ್ ಏನಪ್ಪ ಅಂತಂದರೆ, ಭೀಮ ಮಾತಾಡಿರ್ತಕ್ಕಂಥ ವಿಡಿಯೋನ ನಿಮ್ಮ ಒಂದು ವಿಡಿಯೋದಲ್ಲಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅಂತಂದೇಳಿ ಒಂದಷ್ಟು ಪರ್ಟಿಕ್ಯುಲರ್ ಪೋರ್ಷನ್ನ ಸೆಲೆಕ್ಟ್ ಮಾಡಿ ಮಾತಾಡಿದರು. ಅದನ್ನು ಕಮೆಂಟಲ್ಲಿ ಕೂಡ ಮೆನ್ಷನ್ ಮಾಡಿದರು. ಸೊ ಅದಕ್ಕೋಸ್ಕರ ಈಗ ನಾನು ಆ ಒಂದಷ್ಟು ವಿಡಿಯೋನ ಅಬ್ಸರ್ವ್ ಮಾಡಿ ಆ ಒಂದು ವಿಡಿಯೋದಲ್ಲಿ ತುಂಬ ಪ್ರಾಮುಖ್ಯತೆ ಕೊಡುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡಲೇಬೇಕು ಅಂತಂದೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲಸ್ ಆ ಒಂದು ವಿಡಿಯೋ ಬೈಟ್ ಕೂಡ ತೊಗೊಂಡು ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಆ ಒಂದು ವಿಡಿಯೋ ಬೈಟ್ ಹಾಕ್ತೀನಿ. ಭೀಮಾ ಏನೇನೆಲ್ಲ ಮಾತಾಡಿದ್ದಾನೆ, ಯಾವ ವಿಚಾರದ ಬಗ್ಗೆ ಮಾತಾಡಿದ್ದಾನೆ ಅಂತಂದೇಳಿ ಕೂಡ ನಾನು ತೋರಿಸ್ಕೊಡ್ತೀನಿ. ಇದ್ರ ಜೊತೆಗೆ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ, ಭೀಮಾ SIT ತನಿಖೆ ಆದ ನಂತರ ಬಂದು ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾನೆ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ. ಲೈಕ್ ಬಿಗ್ ಬಾಸ್ ಮುಗಿದ ಮೇಲೆ, ಬಿಗ್ ಬಾಸ್ಗೆ ಹೋಗಿ ಹೊರಗಡೆ ಬಂದ ಮೇಲೆ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಒಂದು ಇಂಟರ್ವ್ಯೂ ಅಂತ ತಗೋತಾರಲ್ಲ, ಕರೆದ್ಬಿಟ್ಟು ಆ ರೀತಿ ಅಂತ ಅನ್ಕೊಂಡಿದ್ದೀರಾ. ಬಟ್ ಅದು ನಿಜ ಅಲ್ಲ. ಯಾಕೆ ಅಂತಂದ್ರೆ ಭೀಮಾ SIT ತನಿಖೆ ಹೋಗೋಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂಥ ಸಂದರ್ಶನಗಳೇ ಇವಾಗ ನೀವುಗಳೆಲ್ಲ ಏನು ನೋಡ್ತಾ ಇದ್ದೀರಾ ಈ ಸಂದರ್ಶನಗಳು. ಅದಕ್ಕೆ ನಿಮಗೆ ನೀಟಾಗಿ ಒಂದು ಗೊತ್ತಾಗಬೇಕು ಅಂತಂದರೆ, ನಾನು ತೋರಿಸ್ತಕ್ಕಂಥ ಒಂದು ವಿಡಿಯೋದಲ್ಲಿ ನೀವು ಡೀಟೇಲ್ಡಾಗಿ ಅಬ್ಸರ್ವ್ ಮಾಡ್ಬೋದು ಯಾವ ಒಂದು ವಿಚಾರನ ಅಂತ ನಾನು ಅವಾಗ ಹೇಳ್ತೀನಿ. ಎರಡನೇದಾಗಿ, ಸುಜಾತ ಭಟ್ಟನ್ನು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೇ ತೊಗೊಂಡು ಬಂದರು. ಅವ್ರ ಮನೇಲಿ ಇಟ್ಕೊಂಡಿದ್ರು. ನೆಕ್ಸ್ಟ್ ಭೀಮನನ್ನು ಕೂಡ ತಮಿಳ್ನಾಡಿಗೆ ಹೋಗಿ ಕರ್ಕೊಂಡು ಬಂದಿದ್ರು. ಚಿನ್ನಯ್ಯನ್ನು ಕೂಡ ಕರ್ಕೊಂಡು ಬಂದಿದ್ರು. ಅವರ ಮನೇಲಿ ಇಟ್ಕೊಂಡಿದ್ರು ಅಂತಂದೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹುಲಿ ಥರ ಸಾಕ್ತಾ ಇದ್ರು, ನಾಯಿ ಥರ ಸಾಕ್ತಾ ಇದ್ರು. ಈಗ ನಾಯಿ ಥರ ಸಾಕಿ ಈಗ ಚೂ ಬಿಟ್ಟಿದ್ದಾರೆ. ಬಟ್ ಈಗ ಅವರೇ ಸಾಕಿ ಬಿಟ್ಟಿರ್ತಕ್ಕಂಥ ನಾಯಿಗಳು ಇವಾಗ ಅವರಿಗೆ ಕಚ್ತಾ ಇದ್ದಾವೆ ಅಂತಲೂ ಕೂಡ ಹೇಳಿದ್ದಾರೆ. ಪ್ಲಸ್ ಆ ನಾಯಿಗಳು ತಿರುಗಿ ಬಿದ್ದಿದ್ದಕ್ಕೇನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಜೈಲಿಗೆ ಕೂಡ ಹೋಗಿ ಬಂದರು ಅಂತಲೂ ಮಾತಾಡ್ತಾರೆ. ಮಾತಾಡೋರು ಮಾತಾಡಲಿ. ಬಟ್ ನಾವು ನಮ್ಮ ಒಂದು ಗುರಿ ಏನಿದೆ ಅದ್ರ ಬಗ್ಗೆ ಮಾತಾಡೋರು 108 ಮಾತಾಡ್ಕೊಳ್ಳಿ. ನಮ್ಮ ಒಂದು ಗುರಿ ಏನಿತ್ತು ಸೌಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಸಂಬಂಧಪಟ್ಟಾಗ ಏನು ಮಾತಾಡ್ಬೋದು ಅದನ್ನು ನಾವು ಮಾತಾಡೋಣ. ಈ ವಿಚಾರದಲ್ಲಿ ಸಾಕ್ಷಿ ಹೇಳ್ತೀನಿ ಅಂತ ಬಂದಂಥ ವ್ಯಕ್ತಿ ಒಬ್ಬ ಭೀಮಾ ಅಲಿಯಸ್ ಚಿನ್ನಯ್ಯ. ಈ ಒಂದಷ್ಟು ವಿಚಾರನ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂಥ ವ್ಯಕ್ತಿ ಒಬ್ಬ ಸಮೀರ್ MD. ಇವರಿಬ್ರು ಕೂಡ ಒಂದು ಜಾಗದಲ್ಲಿ ಸೇರಿದ್ರೆ ಯಾವ ರೀತಿ ಇರುತ್ತೆ? ವೆನ್ ಸಮೀರ್ ಮೀಟ್ಸ್ ಚಿನ್ನಯ್ಯ ಅಲಿಯಸ್ ಭೀಮಾ, ಚೆನ್ನಾಗಿರುತ್ತಲ್ವಾ? ಬಟ್ ಅದು ಕೂಡ ನಡೆದಿದೆ. ಅದನ್ನ ಹೇಳ್ಬೇಕು ಅಂತಾನೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಭೀಮಾ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಬೈಟಲ್ಲಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿರೋದೇನಪ್ಪ ಅಂತಂದ್ರೆ, ಯಾರೋ ಯೂಟ್ಯೂಬರು ಅಥವಾ ಯಾರೋ ಮೀಡಿಯಾದವರು ಬಂದು ಇಂಟರ್ವ್ಯೂ ಮಾಡಿದ್ದಾರೆ ಭೀಮನನ್ನ ಅಂತ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿದ್ದೀರಾ. ನಿಜ ಹೇಳ್ಬೇಕು ಅಂತಂದ್ರೆ, ಪರ್ಟಿಕ್ಯುಲರ್ ಒಂದು ವಿಡಿಯೋ ಬೈಟ್ ಇದೆ. ಆ ಒಂದು ವಿಡಿಯೋ ಬೈಟೆ ಫಸ್ಟ್ ಭೀಮಾ ಕೊಟ್ಟಂತ ಫಸ್ಟ್ ಸಂದರ್ಶನ ಅದೇನೆ. ಅದು ಯಾವ ರೀತಿ ಆಯಿತು, ಎಲ್ಲಿ ಮೀಟ್ ಆದ್ರು, ಎಲ್ಲಿ ಯಾವ ಒಂದು ಮನೇಲಿ ಆ ಒಂದು ವಿಡಿಯೋ ಬೈಟ್ನ ತಗೊಂಡ್ರು, ಅದು ತಮಿಳ್ನಾಡಿರ್ತಕ್ಕಂಥ ಮನೆನಾ ಅಥವಾ ಮಂಡ್ಯದಲ್ಲಿರ್ತಕ್ಕಂಥ ಜಾಗನ ಅಥವಾ ಆ ಒಂದು ಧರ್ಮಸ್ಥಳ ಜಾಗಕ್ಕೆ ಬಂದಾಗ್ಲೋ ಬೆಳ್ತಂಗಡಿಲೋ ಒಂದು ಗೊತ್ತಿಲ್ಲ. ಬಟ್ ಆ ಒಂದು ವಿಡಿಯೋ ಬೈಟ್ ಸತ್ಯ ಹೇಳುತ್ತೆ. ಆ ಒಂದು ವಿಡಿಯೋದಲ್ಲಿ ಸಮೀರ್ ಕೂಡ ಇದ್ದಾರೆ, ಭೀಮಾ ಕೂಡ ಇದ್ದಾರೆ ಅಂತ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನೇನೆಲ್ಲ ಮಾತಾಡಿದ್ದಾರೆ ನಮ್ಮ ಭೀಮಾ ಅಲಿಯಸ್ ಚಿನ್ನಯ್ಯ? ಮೊದಲನೇದಾಗಿ ಹೇಳ್ತಾರೆ, ರವಿ ಪೂಜಾರಿ ನನ್ನ ಸ್ನೇಹಿತ, ಪ್ರಾಣ ಸ್ನೇಹಿತ. ಅವನು ಯಾವುದೇ ವಿಚಾರಗಳನ್ನು ಕೂಡ ಮುಚ್ಚಿಡೋ ಅಂತವನಲ್ಲ. ಪ್ರತಿಯೊಂದು ವಿಚಾರಗಳನ್ನು ನನಗೆ ಹೇಳ್ಕೊತಾ ಇದ್ದ. ಸೌಜನ್ಯ ಹತ್ಯೆ ಆಗಿದ್ದ ದಿನ ನಾನು ಊರಲ್ಲಿರಲಿಲ್ಲ, ಮಂಡ್ಯಕ್ಕೆ ಹೋಗಿದ್ದೆ. ಬಟ್ ಅವತ್ತಿನ ದಿನ ಇದ್ದದ್ದು ರವಿ ಪೂಜಾರಿ. ಪ್ಲಸ್ ನಾನು ಊರಿಗೆ ಹೋಗಿದ್ದಕ್ಕೆ ಬೈಸ್ಕೊಂಡು ನಾನು ಮರುದಿನ ಊರಿಗೆ ಬರ್ತೀನಿ. ಅಂದರೆ ನಾನು ಆ ಒಂದು ಜಾಗಕ್ಕೆ ಬರ್ತೀನಿ. ಅಲ್ಲಿಗೆ ಬರೋ ಅಷ್ಟರಲ್ಲಿ ಈ ಒಂದು ಘಟನೆ ನಡೆದೋಗ್ಬಿಟ್ಟಿರುತ್ತೆ. ಸಂತೋಷ್ ರಾವ್ ಆಲ್ರೆಡಿ ಸೆನ್ಸೇಷನಲ್ ಆಗಿಬಿಟ್ಟಿರ್ತಾನೆ. ಅವನೇ ತಪ್ಪಿತಸ್ಥ ಅಂತಂದೇಳಿ ಆಲ್ರೆಡಿ ಡಿಸೈಡ್ ಆಗಿ ಅವನ್ನ ಗುಮ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗದೆ ಬರೀ ಕಂಡದ್ದನ್ನು ಕಾಣೋ ರೀತಿ ನೋಡ್ಕೊಂಡು ಕೂರೋದಷ್ಟೇ ನನ್ನ ಕೆಲಸ ಆಗಿತ್ತು. ಹಾಗಾದರೆ ಇಲ್ಲಿ ನಿಜವಾಗ್ಲೂ ನಡೆದಿದ್ದೇನು ಅಂತಂದೇಳಿ ಸ್ವಲ್ಪ ಸಮಯದ ನಂತರ ಹೋಗಿ ಭೀಮಾ ರವಿ ಪೂಜಾರಿ ಅವ್ರನ್ನ ಕೇಳ್ತಾರೆ. ಬಿಕಾಸ್ ಇವರಿಬ್ರು ಕೂಡ ಸ್ನೇಹಿತರಲ್ವಾ, ಜೊತೆಲೆ ಇದ್ದಂಥವ್ರು, ಆಫೀಸಲ್ಲಿ ಕೆಲಸ ಮಾಡ್ತಿದ್ದವರು, ಜೊತೆಲೆ ಇದ್ದಂಥವ್ರು. ಸೊ ಒಂದೇ ಕೆಟಗರಿಲಿ ಕೆಲಸ ಮಾಡ್ತಿದ್ದಂಥವ್ರು. ಸೊ ಹಾಗಾಗಿ ಒಂದು ದಿನ ಕೇಳಿದಂಥ ಟೈಮಲ್ಲಿ ಹೇಳ್ತಾರೆ ರವಿ ಪೂಜಾರಿ ಭೀಮಾ ಅಲಿಯಸ್ ಚಿನ್ನಯ್ಯನಿಗೆ, ಏನಪ್ಪ ಅಂತಂದರೆ, ಹೌದು ಸೌಜನ್ಯ ಹತ್ಯೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕ ದಣಿಗಳ ಒಂದು ಕೈವಾಡ ಇತ್ತು. ಆ ಒಂದು ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಅಂತ ನನಗೆ ಜೀವ ಬೆದರಿಕೆ ಆಗ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ ಅಂತಲೂ ಹೇಳ್ಕೊಂಡಿದ್ರಂತೆ. ಅದಾದ ನಂತರ ನೆಕ್ಸ್ಟ್ ಈ ವಿಚಾರ ಅಪ್ಪಿ ತಪ್ಪಿ ಯಾರಿಗೂ ಕೂಡ ನೀನು ಹೇಳಬಾರ್ದು ಅಂತಂದೇಳಿ ಚಿಕ್ಕ ದಣಿಗಳು, ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಚಿಕ್ಕ ದಣಿಗಳು ರವಿ ಪೂಜಾರಿಗೆ 25,000 ರೂಪಾಯಿಯನ್ನ ಕೊಟ್ಟಿರ್ತಾರೆ. ಇದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಆದರೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಸಲ ನಾನು ವಿಡಿಯೋ ಬೈಟ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಏನ್ ಗುರು ನೀನು ವಿಡಿಯೋನೇ ತೋರಿಸ್ತಾ ಇಲ್ಲ, ಸುಮ್ಮನೆ ಬೊಗಳ್ತಾ ಇದೆ ಅನ್ಕೋಬಿಡಿ. ನಿಮ್ಗಳಿಗೋಸ್ಕರ ಒಂದ್ಸಲ ವಿಡಿಯೋ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾವು ಮತ್ತೆ ಮಾತಾಡೋಣ. ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ನಿಮ್ಗೇನು ಗೊತ್ತು? ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡು. ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಇದ್ವಿ.
ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲ ಡೀಟೇಲ್ ಗೊತ್ತಿದೆ. ಅವ್ನಿಗೆ ಏನು ನಡೆದಿದೆ, ಏನಾಯಿತು, ಹೇಗೆ ಎಲ್ಲ ಪ್ರತಿಯೊಂದು ಎ ಟು ಜೆಡ್ ಅವನಿಗೆ ಗೊತ್ತಿದೆ. ಅಂದ್ರೆ ರಿಯಲ್ ಆರೋಪಿಗಳು ಯಾರು ಅಂತಾನೂ ಅವ್ನಿಗೆ ಗೊತ್ತಿತ್ತಾ? ಪಕ್ಕಾ ಗೊತ್ತಿದೆ. ನಿಮ್ಮ ಮುಂದೆ ಹೇಳಿದ್ನಾ? ಹೇಳ್ಕೊಳ್ತಾ ಇದ್ದ. ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅವನು ಹೇಳ್ತಾ ಇದ್ದ. ಬಟ್ ಮರುದಿವಸ ನಾವು ಸಾಯುವಾಗಲೇ ನಮಗೆ ಕನ್ಫರ್ಮ್ ಆಯಿತು, ಇವನು ಈ ಥರ ಕೊಂದಾಕಿದ್ರಲ್ಲ ಅಂತ ಭಯ ಬಂತು. ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಫೀಸ್ ಒಳಗೆ, ಅವ್ರ ಮನೇಲಿ ಸತ್ತರೆ ಬೇರೆ, ಇಲ್ಲ ಊರೊಳಗೆ ಸತ್ತರೆ ಬೇರೆ, ಆಫೀಸ್ ಒಳಗೇನೆ ಸಾಯಿಸ್ಬಿಟ್ರು. ಅವನಿಗೆ ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿಗಳು ಯಾರಿದ್ರು ಅಂತ ಗೊತ್ತಿತ್ತು. ಪಕ್ಕಾ ಗೊತ್ತಿದೆ. ಅದನ್ನ ಎಲ್ಲಿ ಬೇರೆಯವ್ರ ಮುಂದೆ ಬಿಟ್ಕೊಟ್ಬಿಡ್ತಾನೋ ಅಂತ ಸಾಯಿಸಿದ್ದ. ಮ್ಯಾಟ್ರ್ ನೀನು ಅಲ್ಲಿ ಯಾರಿಗೂ ಹೇಳ್ಬೇಡ ಅಂತ ಇಲ್ಲಿ ಕರೆಸಿ 25,000 ದುಡ್ಡು ಕೊಟ್ಟಿರಂತೆ, ಸಣ್ಣ ದನಿಗಳು ಕೊಟ್ಟದ್ದು ಅಂತೇಳಿ ಅವನೇ ಹೇಳ್ದ. 25,000 ಅಮೌಂಟ್ ಕೊಟ್ಟಿದ್ದಾರೆ. ನೀವು ಹೇಳಿದ್ರಿ ಅಕ್ರಮವಾಗಿ ಶವಗಳನ್ನ ಹೂತಾಕ್ಬೇಕಾದ್ರೆ ಎಷ್ಟೋ ಸತಿ ಪೊಲೀಸ್ ಆಫೀಸರ್ಸ್ ನಿಮ್ಮ ಜೊತೆಗೆ ಇರೋರು, ನಿಮ್ಮ ಎದುರುಗಡೆನೆ ನಿಂತು ಎಲ್ಲ ಕೆಲಸ ಮಾಡಿಸೋರು ಅಂತ. ಸೊ ಆ ಪೊಲೀಸವರು ಆ ಶವಗಳು ಯಾರ್ದು, ಅವ್ರು ಯಾರಿಗೆ ಸಂಬಂಧಪಟ್ಟವರು, ಈ ಥರ ಹುಡುಕೋ ಪ್ರಯತ್ನ ಆಗಲಿ ಅಥವಾ FIR ಮಾಡೋದಾಗ್ಲಿ ಮಾಡ್ತಾ ಇದ್ರಾ? ಇಲ್ಲ ಸರ್, FIR ಅದೇನು ಇಲ್ಲ. ಬರ್ತಾ ಇದ್ರು ಸುಮ್ಮನೆ ಬಂದು ಒಂದು ಪೇಪರ್ ಇಟ್ಕೊಂಡು ಬರೆಯೋರು, ಮತ್ತೆ ಡೆಡ್ ಬಾಡಿ ಮನೆಗೆ ಹಾಕಂತೇಳಿ ಹೋಗ್ತಾ ಇದ್ರು. ನಾನು ಮನೆಗೆ ಹಾಕಿಬಿಡ್ತಿದ್ದೆ. ನೋಡಿದ್ರಲ್ಲ, ಆ ವಿಡಿಯೋ ಬೈಟೆ ಹೇಳ್ತಾ ಇದೆ ಸಾಕಷ್ಟು ಸತ್ಯಗಳನ್ನ. ನನಗೆ ಒಂದು ಅರ್ಥ ಆಗದೆ ಇರೋದು, ಈ ಚಿಕ್ಕದಣಿಗಳು ಅಂದ್ರೆ ಯಾರು? ನಿಮ್ಗೇನಾದ್ರು ಗೊತ್ತಾ? ಗೊತ್ತಿದ್ರೆ ಅವ್ರ ಹೆಸರನ್ನ ಕಮೆಂಟಲ್ಲಿ ಹಾಕಿ. ಸರಿ ಆಯಿತು. ಚಿಕ್ಕದಣಿಗಳು ರವಿ ಪೂಜಾರಿ ಇವರಿಬ್ಬರಿಗೂ ಸತ್ಯ ಗೊತ್ತಿತ್ತು. ಐ ಮೀನ್ ದಣಿಗಳೇ ಕೊಲೆಗಾರರ ನನಗೆ ಗೊತ್ತಿಲ್ಲ, ರವಿ ಪೂಜಾರಿ ಗೊತ್ತಿತ್ತು. ಬಟ್ ರವಿ ಪೂಜಾರಿ ಭೀಮಾ ಅಲಿಯಾಸ್ ಚಿನ್ನಯ್ಯನಿಗೆ ಸತ್ಯ ಹೇಳಿದಾನೆ. ಹಾಗಾದ್ರೆ ಡೈರೆಕ್ಟ್ ಆಗಿ ಭೀಮಾ ಸತ್ಯ ಹೇಳ್ಬೋದಿತ್ತಲ್ಲ. ಹಾಗಾದ್ರೆ ಇಂಡೈರೆಕ್ಟ್ ಆಗಿ ಸತ್ಯ ಹೇಳಿದಾನೆ ಅನ್ಸುತ್ತೆ. ನಾವೀಗ ಒಂದನ್ನು ಅಬ್ಸರ್ವ್ ಮಾಡಿ ನೋಡಿ, ಈ ಚಿಕ್ಕ ದಣಿಗಳು ಅಂತ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರು ಯಾರು ಅಂತ ನೀವುಗಳೇ ಕಮೆಂಟಲ್ಲಿ ತಿಳಿಸಿ. ಈ ಚಿಕ್ಕ ದಣಿಗಳು ಯಾರು ಅಂತ ನಾವು ಫೈಂಡ್ ಔಟ್ ಮಾಡಿದ್ರೆ ಮೇ ಬಿ ರವಿ ಪೂಜಾರಿ ಗೊತ್ತಿದ್ದಂಥ ಸತ್ಯ ಆಲ್ರೆಡಿ ಭೀಮನಿಗೆ ಗೊತ್ತಿದೆ. ಸೊ ಭೀಮ ಯಾರ ಹೆಸರನ್ನು ಹೇಳೋದಕ್ಕೆ ಇಂಡೈರೆಕ್ಟ್ಲಿ ಚಿಕ್ಕ ದಣಿಗಳು ಅಂತ ಹೇಳಿದಾನಂತ ನಮ್ಗೆ ಅರ್ಥ ಆಗ್ಬಿಡುತ್ತೆ, ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ. ಸೊ ಚಿಕ್ಕ ದಣಿಗಳು ಯಾರಂತ ದೇವರಣಗೂ ನನಗಂತೂ ಗೊತ್ತಿಲ್ಲ. ಭೀಮ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇದಾದ್ಮೇಲೆ ನೆಕ್ಸ್ಟು ಈ ಒಂದು ಪಾಯಿಂಟಲ್ಲಿ ಈಗ ಸೌಜನ್ಯ ಅವರ ತಾಯಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಯಾರ ಮೇಲೆ? ಭೀಮನ ಮೇಲೆ ಅಂತಂದೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇಷ್ಟೆಲ್ಲ ಸತ್ಯ ರವಿ ಪೂಜಾರಿ ಗೊತ್ತಿತ್ತು. ಈಗ ಆ ಒಂದು ಸತ್ಯ ಭೀಮನು ಗೊತ್ತಾಗಿದೆ. ಮುಂಚೆ ಸತ್ಯ ಗೊತ್ತಿದ್ದಕ್ಕೆ ರವಿ ಪೂಜಾರಿನ ಸಾಯಿಸಿದ್ರು. ಒಂದ್ಸಲ ಥಿಂಕ್ ಮಾಡಿ ನೋಡಿ. ಹಾಗಾದ್ರೆ ಭೀಮನ್ನು ಕೂಡ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಆ ಥರ ಘಟನೆಗಳೇನಾದರೂ ಆಗುತ್ತಾ ಅಂತಂದೇಳಿ. ಅಪ್ಪಿತಪ್ಪಿ ಆಯಿತು ಅಂತಂದ್ರೂ ಕೂಡ ಆಶ್ಚರ್ಯ ಅಂತೂ ಇಲ್ಲ. ಸೊ ಈಗ ಆ ಒಂದು ವಿಡಿಯೋದಲ್ಲಿ ನೀವು ಒಂದನ್ನು ಅಬ್ಸರ್ವ್ ಮಾಡಿದ್ರ, ಆ ವಿಡಿಯೋ ಬೈಟಲ್ಲಿ ಇಂಟರ್ವ್ಯೂ ತಗೋತಾ ಇದ್ದಿದ್ದು, ಪ್ರಶ್ನೆಗಳನ್ನ ಕೇಳ್ತಾ ಇದ್ದಿದ್ದು ಸಮೀರ್ MD. ಹೌದು, ಇದು ಸತ್ಯ. ಸಮೀರ್ MD. ಮತ್ತೊಮ್ಮೆ ಬೇಕಾದ್ರೆ ನೀವು ಒಂದು ವಾಯ್ಸನ್ನ ವಿಡಿಯೋ ವಾಪಸ್ ಹೋಗಿ ನೋಡಿ, ವಾಯ್ಸನ್ನ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆ ಒಂದು ವಿಡಿಯೋದಲ್ಲಿರೋದು ಪ್ರಶ್ನೆ ಕೇಳ್ತಿರೋದು ಸಮೀರ್ MD. ಹಾಗಾದ್ರೆ ಸಮೀರ್ ಯಾವಾಗ ಮುಸುಕುದಾರಿ ಆಗಿರ್ತಕ್ಕಂಥ ಭೀಮ ಮುಸುಕುದಾರಿ ಆಗಕ್ಕಿಂತ ಮುಂಚೆ ಹೋಗಿ ಈ ಒಂದು ಇಂಟರ್ವ್ಯೂ ತಗೊಂಡ್ರು? ಹಾಗಾದ್ರೆ ನಮ್ಮವ್ರು ಕೂಡ ಏನೋ ಒಂದು ಮಾಸ್ಟರ್ ಪ್ಲಾನ್ ಮಾಡಿರ್ಬೋದಲ್ವಾ? ಏನ್ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಏನ್ ಬಂತು? ನಿಮ್ಮ ಮುಖಕ್ಕೊಂದು ಮೂಳೆ ಸಿಗ್ಲಿಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ. ಒಂದ್ಸಲ ನಾನು ಅಂಥವ್ರಿಗೆಲ್ಲ ಪದೇ ಪದೇ ಹೇಳ್ತಾ ಇರ್ತೀನಿ, ಈಗಲೂ ಕೂಡ ಹೇಳ್ತೀನಿ. ನಿಮ್ಮ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಳಿಗೆ ಅಪ್ಪಿತಪ್ಪಿ ಬೇರೆ ಯಾರಾದ್ರೂ ಆ ಥರದೊಂದು ಘಟನೆ ಮಾಡಿ, ಆ ಥರದೊಂದು ಕೆಟ್ಟ ಕೆಲಸ ಮಾಡಿ ಹೋದ್ರು ಅಂದ್ರೆ ಬುದ್ಧಿ ಇರೋನ್ ಯಾವನಾದ್ರೂ ಸಾಕ್ಷಿ ಉಳಿಸ್ತಾನ? ಸ್ವಲ್ಪ ಥಿಂಕ್ ಮಾಡಿ ನೋಡಿ. ನಾರ್ಮಲ್ ಜನಗಳೇ ಒಂದು ಕಳ್ತನ ಮಾಡಿದಾಗ್ಲೇ ಒಂದು ಸುಳಿವನ್ನ ಬಿಡದೆ ಎಲ್ಲ ಕೂಡ ಕ್ಲಿಯರ್ ಮಾಡಿ ಹೋಗ್ತಾರೆ. ಅಂಥದ್ರಲ್ಲಿ ದೊಡ್ಡವರು ಈ ಥರದೊಂದು ಕಚಡ ಕೆಲಸ ಮಾಡಿದಾಗ ಸಾಕ್ಷಿ ಬಿಡ್ತಾರ? ಒಂದ್ಸಲ ಥಿಂಕ್ ಮಾಡಿ ನೋಡಿ. ಮತ್ತೆ ಮತ್ತೆ ಪ್ರತಿ ಸಲ ಬಂದ್ಬಿಟ್ಟು ಕಮೆಂಟಲ್ಲಿ ಹಾಕ್ಬೇಡಿ, ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಿ, ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಿ ಅಂತ. ಸಾಕ್ಷಿ ಇದ್ರೆ ತಗೊಂಡೋಗಿ ಕೊಡಿ ಅಂತ ಹೇಳೋ ಪ್ರತಿಯೊಬ್ರು ಕೂಡ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಇವತ್ತಿನ ದಿನ ಆಗಿರೋ ಒಂದು ಘಟನೆ ಏನಿದೆ, ಮುಂದೊಂದು ದಿನ ನಿಮ್ಮ ಮನೆಗೆ ಬಂದಾಗ ನಾನು ಕೂಡ ಅವಾಗ ನಿಮ್ಮ ಮನೆಯೊಳಗೆ ಬಂದು ಸಾಕ್ಷಿ ಕೇಳ್ತೀನಿ. ಆಗ ಆರೋಪಿಗಳು ಸಾಕ್ಷಿ ನಾಶ ಮಾಡೇ ಹೋಗಿರ್ತಾರೆ. ಯಾರೂ ಕೂಡ ಒಂದು ಕೆಟ್ಟ ಕೆಲಸ ಮಾಡಿದವರು, ಒಂದು ಹತ್ಯೆ ಮಾಡಿದವರು ಸಾಕ್ಷಿ ಬಿಟ್ಬಿಟ್ಟು ಹೋಗಲ್ಲ. ಹತ್ಯೆ ಆ ಒಂದು ನಡೆದಾಗ ಅದನ್ನ ಸಾಕ್ಷಿ ನಾಶ ಮಾಡೇ ಹೋಗಿರ್ತಾರೆ. ನಾನು ಕೂಡ ನಿಮ್ಮ ಮನೆಯಲ್ಲಿ ಆದಾಗ ಅವಾಗ ಬಂದು ನಾನು ಹಿಂಗೆ ಕೇಳ್ತೀನಿ, ಸಾಕ್ಷಿ ಇದ್ರೆ ದಯವಿಟ್ಟು ಕೊಡಿ, ನಾವು ಮಾತಾಡಬೇಕು ಅಂತಂದೇಳಿ. ಸೊ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಿ. ಸಾಕ್ಷಿ ಇಲ್ಲದೆ ಯಾಕೆ ಬಡದಾಡ್ತೀರಾ? ಕೋರ್ಟ್ಗೆ ಹೋಗಿ ನ್ಯಾಯಕ್ಕೆ ತಗೊಳ್ಳಿ, ಅಲ್ಲಿ ತಗೊಳ್ಳಿ, ಮೀಡಿಯಾ ಮುಂದೆ ಬಂದು ಬಡ್ಕೋಬಿಡಿ ಅಂತ ಹೇಳ್ತೀರಾ? ಅದು ಬಿಟ್ಟು ಬೇರೆ ದಾರಿ ಉಳಿದಿಲ್ಲ. ಯಾಕಂತಂದ್ರೆ ಇದ್ದಂಥ ಸಾಕ್ಷಿಗಳೆಲ್ಲ ಕೂಡ ನಾಶ ಆಗೋಗಿದೆ. ಈ ಕಣ್ಮುಂದಿರ್ತಕ್ಕಂಥ ಸಾಕ್ಷಿ ನನಗೆ ಗೊತ್ತಿರೋ ಹಾಗೆ ಮೇ ಬಿ ಭೀಮ ಒಬ್ಬನೇ ಅನ್ಸುತ್ತೆ. ಭೀಮನಿಗೆ ಯಾವಾಗ ಧೈರ್ಯ ಬಂದು ಡೈರೆಕ್ಟ್ ಆಗಿ ಹೆಸರಿಡಿದು ಸಾಕ್ಷಿ ಹೇಳ್ತಾನೋ ದೇವರಿಗೆ ಗೊತ್ತು. ಸೊ ಇದಿಷ್ಟು ನಾನು ಮಾತಾಡ್ಬೇಕಂತ ಬಂದಂಥ ವಿಚಾರ. ಇದ್ರ ಜೊತೆಗೆ ಸಾಕಷ್ಟು ಜನ ಕೆಲವರು
ಬುರುಡೆ ಗ್ಯಾಂಗ್ ಅಂತಂದೆಲ್ಲ ಹೇಳ್ತಾರೆ, ಕೆಲವರು ಬೇರೆ ಬೇರೆ ಥರನೇ ಕಮೆಂಟ್ ಹಾಕ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ನಾವು ಯಾವತ್ತಿದ್ರೂ ಕೂಡ ನ್ಯಾಯದ ಪರ, ಸೌಜನ್ಯ ಪರ. ನೀವು ಒಪ್ಕೊಳ್ದೇ ಇರಿ, ಇದೇ ಸತ್ಯ. ನಾವು ಯಾವತ್ತಿದ್ರೂ ಕೂಡ ಸೌಜನ್ಯ ಪರ. ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಕೈಲಿ ಆಗೋವಂಥ ಅಳಿಲ್ ಸೇವೆ ನಾವು ಮಾಡ್ತಾನೆ ಇರ್ತೀವಿ. ನಾನು ಮಾಡ್ತಾನೆ ಇರ್ತೀನಿ ಅಷ್ಟೇ. ಸೊ ಈ ಒಂದು ವಿಡಿಯೋ ಮಾಡಿದಂಥ ಉದ್ದೇಶ, ಭೀಮ ಮಾತಾಡಿದ ನಿಜ ಆಗಿದ್ರೆ ಆ ಒಂದು ವಿಡಿಯೋ ಬೈಟ್ ತೋರಿಸು ಅಂತ ಕೇಳ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ತೋರಿಸಿದ್ದೀನಿ. ಅದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಹೊಸ ವಿಚಾರಗಳು ಏನೇ ಇದ್ರು ಕೂಡ ನಾನು ನಿಮ್ಮ ರಘುವರ್ಯ ಮತ್ತೆ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್.